ಸಿದ್ದಾಪುರದಲ್ಲಿ ಕೊಲೆ ನಡೆದಿದ್ದಂಥ ಒಂದು ಪ್ರಕರಣದಲ್ಲಿ ಆರೋಪಿತನಾಗಿರುವ ಜ್ಯೋತಿಷಿ ಕಮಲಾಕರ್ ಭಟ್ಗೆ ಮತ್ತೊಂದು ಸಂಕಷ್ಟ ಎದುರಾಗ್ತಾ ಇದೆ. ಮತ್ತೊಂದು ಕರ್ಮಕಾಂಡ ಬಯಲಾಗಿದೆ. ಕಮಲಾಕರ್ ಭಟ್ ಮೇಲೆ ಇನ್ನೊಂದು ಗಂಭೀರ ಪ್ರಕರಣ ದಾಖಲಾಗಿದೆ. ಸಿದ್ದಾಪುರದಲ್ಲಿ ವಸಂತ ನಾಯ್ಕ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧಿತನಾಗಿರುವ ಕಮಲಾಕರ್ ಭಟ್ ಮೇಲೆ ಇನ್ನೊಂದು ಗಂಭೀರವಾದಂತಹ ಆರೋಪ ಕೇಳಿಬಂದಿದೆ. ಬಾಲಕಿಯೊಬ್ಬರ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಎಸಗಿರುವ ಆರೋಪ ಅದು. ಈ ಸಂಬಂಧ ಪೋಕ್ಸೋ ಕಾಯ್ದೆಯಡಿ ಸಿದ್ದಾಪುರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪೋಕ್ಸೋ ಕೇಸ್ ಕಮಲಾಕರ್ಗೆ ಉರುಳಾಗುವ ಸಾಧ್ಯತೆಗಳೇ ಕಂಡು ಬರ್ತಿದೆ. ತನಿಖೆಗಾಗಿ ಈ ಸಂಬಂಧ ತುಂಗಾನಗರ ಪೊಲೀಸ್ ಠಾಣೆಗೆ ಈ ಪ್ರಕರಣವನ್ನು ವರ್ಗಾಯಿಸಲಾಗಿದೆ. ಸಂತ್ರಸ್ತ ಬಾಲಕಿ ಶಿವಮೊಗ್ಗ ಜಿಲ್ಲೆಯ ತುಂಗಾನಗರ ನಿವಾಸಿ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಬಾಲಕಿಯ ಹೇಳಿಕೆಯನ್ನು ದಾಖಲಿಸಿಕೊಂಡು ಸಾಕ್ಷ್ಯವನ್ನು ಸಂಗ್ರಹಿಸಲಾಗಿದೆ. ವಸಂತ ನಾಯ್ಕ್ ಕೊಲೆ ಪ್ರಕರಣದಲ್ಲಿ ಜೈಲಿನಲ್ಲಿ ಕಂಬಿ ಎಣಿಸ್ತಾ ಇರುವ ಕಮಲಾಕರ್ ಭಟ್ಗೆ ಇದು ಮತ್ತೊಂದು ಶಾಕ್. ಈ ಪ್ರಕರಣದಿಂದ ಕಮಲಾಕರ್ ಭಟ್ಗೆ ಕಾನೂನಿನ ಕುಣಿಕೆ ಮತ್ತಷ್ಟು ಬಿಗಿಯಾಗುವುದಂತೂ ಗ್ಯಾರಂಟಿ. ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಬಂಧಿತನಾಗಿರುವಂಥದ್ದು. ವಸಂತ ನಾಯ್ಕ್ ಕೊಲೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿದ್ದು ಮೂರನೇ ಏತ್ರಿಯ ಆರೋಪಿಯಾಗಿರುವ ಕಮಲಾಕರ್ ಭಟ್ ಮೇಲೆ ಕೇಳಿ ಬಂದಿರುವಂಥ ಮತ್ತೊಂದು ಆರೋಪ ಇದು. ಈ ಗಂಭೀರ ಪ್ರಕರಣದಲ್ಲಿ ಈ ಪೋಕ್ಸೋ ಕೇಸ್ ದಾಖಲಾಗಿರೋದ್ರಿಂದ ಮತ್ತಷ್ಟು ಸಂಕಷ್ಟವನ್ನು ಎದುರಿಸಬೇಕಾಗುತ್ತೆ. ಕಮಲಾಕರ್ ಭಟ್ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ ಆರೋಪದ ಮೇಲೆ ಪೋಕ್ಸೋ ಕೇಸ್ ದಾಖಲಾಗಿದೆ. ಈ ಸಂಬಂಧ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ನಂತರ ತನಿಖೆಗಾಗಿ ತುಂಗಾನಗರ ಪೊಲೀಸ್ ಠಾಣೆಗೆ ಈ ಪ್ರಕರಣವನ್ನು ವರ್ಗಾಯಿಸಲಾಗಿದೆ. ಸಂತ್ರಸ್ತ ಬಾಲಕಿ ಶಿವಮೊಗ್ಗ ಜಿಲ್ಲೆಯ ತುಂಗಾನಗರ ವ್ಯಾಪ್ತಿಯ ನಿವಾಸಿ ಅನ್ನುವಂಥ ಮಾಹಿತಿ ಇದೆ. ಆಕೆಯ ಮೇಲೆ ಕಮಲಾಕರ್ ಭಟ್ ಲೈಂಗಿಕ ದೌರ್ಜನ್ಯವನ್ನು ನಡೆಸಿದ್ದಾನೆ ಅನ್ನುವಂಥ ಒಂದು ಆರೋಪದ ಮೇಲೆ ದೂರು ದಾಖಲಾಗಿರುವಂಥದ್ದು. ಪೊಲೀಸರು ಕೂಡ ತನಿಖೆಯನ್ನು ಆರಂಭಿಸಿದ್ದಾರೆ. ಸಿದ್ದಾಪುರದ ವಸಂತ ನಾಯ್ಕ್ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ಜ್ಯೋತಿಷಿ ಕಮಲಾಕರ್ ಭಟ್ನ ಮತ್ತೊಂದು ಕರ್ಮಕಾಂಡ ಇದು. ಬಾಲಕಿಯ ಹೇಳಿಕೆ ದಾಖಲಿಸಿಕೊಂಡು ಸಾಕ್ಷ್ಯವನ್ನು ಸಂಗ್ರಹಿಸಲಾಗ್ತಾ ಇದೆ. ಕಮಲಾಕರ್ ಭಟ್ ಈಗಾಗಲೇ ಸಿದ್ದಾಪುರ ಕೊಲೆ ಪ್ರಕರಣದಲ್ಲಿ ಮೂರನೇ ಆರೋಪಿಯಾಗಿದ್ದು ಜೈಲಿನಲ್ಲಿದ್ದಾರೆ. ಈ ಹೊಸ ಪ್ರಕರಣ ಇನ್ನಷ್ಟು ಕಾನೂನಿನ ತೊಂದರೆಯನ್ನು ತಂದೊಡ್ಡುವಂತಹ ಒಂದು ಸಾಧ್ಯತೆ ಇದೆ ಕಮಲಾಕರ್ ಭಟ್ಗೆ. ಒಬ್ಬ ಜ್ಯೋತಿಷಿ ಅಂತ ಬಂದಾಗ ಎಲ್ಲರನ್ನೂ ಕೂಡ ಗುರುವಾಗಿ ಕಾಣಬೇಕು. ತಾವೊಬ್ಬ ಗುರುವಾಗಿ ಎಲ್ಲರನ್ನೂ ಕೂಡ ಮಕ್ಕಳ ರೀತಿ ಕಾಣಬೇಕು. ಜ್ಯೋತಿಷಿ ಅಂತ ಬಂದಾಗ ಸರ್ವಸಂಗ ಪರಿತ್ಯಾಗಿಯಾಗೇ ಇರಬೇಕು ಅನ್ನುವಂಥದ್ದಿದೆ. ಸೊ ಒಬ್ಬ ಜ್ಯೋತಿಷಿ ಆದಂಥವರು ಒಬ್ಬ ಗುರುವಿನ ಸ್ಥಾನದಲ್ಲಿರ್ತಾರೆ. ಆದರೆ ಕಮಲಾಕರ್ ಭಟ್ ನಡೆಸಿರುವಂಥ ಈ ಪ್ರಕರಣಗಳಿದೆಯಲ್ಲ, ವಸಂತ ನಾಯ್ಕ್ ಕೊಲೆ ಪ್ರಕರಣ, ವಸಂತ ನಾಯ್ಕ್ ಸಹೋದರನ ಹೆಂಡತಿಯ ಜೊತೆಗೆ ಆತ ಇದ್ದಿದ್ದು, ಮತ್ತು ಈ ಸಂಬಂಧ ನಡೆದಂಥ ಗಲಾಟೆಯಲ್ಲಿ ವಸಂತ ನಾಯ್ಕ್ನನ್ನು ಹತ್ಯೆ ಮಾಡಿದ್ದಿರಬಹುದು. ಈ ಪ್ರಕರಣದಲ್ಲಿ ಜೈಲಿನ ಕಂಬಿಯ ಹಿಂದೆ ನಿಂತಿರುವ ಕಮಲಾಕರ್ ಭಟ್ಗೆ ಈಗ ಮತ್ತೊಂದು ಕೇಸ್ ತಗಲಾಕೊಂಡಿದೆ. ಅದು ಪೋಕ್ಸೋ ಕೇಸ್. ಪೋಕ್ಸೋ ಕಾಯ್ದೆಯಡಿ ಸಿದ್ದಾಪುರ ಠಾಣೆಯಲ್ಲಿ ಪ್ರಕರಣವೊಂದು ದಾಖಲಾಗಿದೆ. ಕೇಸ್ ದಾಖಲಿಸಿಕೊಂಡಿರುವಂತಹ ಪೊಲೀಸರು ಬಾಲಕಿಯ ಹೇಳಿಕೆಯನ್ನು ಪಡ್ಕೊಂಡಿದ್ದಾರೆ. ಈ ಸಂಬಂಧ ಹೆಚ್ಚಿನ ವಿಚಾರಣೆ ನಡೆಸುವುದಕ್ಕೆ ಮುಂದಾಗಿದ್ದು ಈ ಪ್ರಕರಣ ತನಿಖೆಗೋಸ್ಕರ ತುಂಗಾನಗರ ಪೊಲೀಸ್ ಠಾಣೆಗೆ ವರ್ಗಾಯಿಸಲಾಗಿದೆ. ಯಾಕೆಂದರೆ ಬಾಲಕಿ ತಾವು ವಾಸ ಮಾಡ್ತಾ ಇರುವಂಥದ್ದು ತುಂಗಾನಗರದಲ್ಲಿ ಅನ್ನುವಂಥ ಮಾಹಿತಿಯ ಮೇರೆಗೆ ಈ ಪ್ರಕರಣವನ್ನು ತುಂಗಾನಗರ ಠಾಣೆಗೆ ವರ್ಗಾಯಿಸಲಾಗಿದೆ. ಇನ್ನು ಬಾಲಕಿಯ ಹೇಳಿಕೆಯನ್ನು ದಾಖಲಿಸಿಕೊಂಡು ಸಾಕ್ಷ್ಯಗಳನ್ನು ಸಂಗ್ರಹಿಸುವಂಥ ಒಂದು ಪ್ರಕ್ರಿಯೆ ನಡೆದಿದೆ ಪೊಲೀಸರಿಂದ. ಹೀಗಾಗಿ ಈ ಪ್ರಕರಣದಲ್ಲಿ ಕಾನೂನಿನ ಕುಣಿಕೆ ಮತ್ತಷ್ಟು ಬಿಗಿಯಾಗುವ ಸಾಧ್ಯತೆ ಇದೆ ಕಮಲಾಕರ್ ಭಟ್ಗೆ. ತಾನು ಜ್ಯೋತಿಷ್ಯ ಹೇಳ್ತೀನಿ ಅಂತಿದ್ದಂಥ ಕಮಲಾಕರ್ ಭಟ್ಗೆ ಪಾಪ ಆತನ ಜ್ಯೋತಿಷ್ಯ ಏನು ಅನ್ನುವಂಥದ್ದೇ ಆತನಿಗೆ ಅರಿವಿರಲಿಲ್ಲ ಅಂತ ಅನಿಸುತ್ತೆ. ಈ ರೀತಿ ತಗಲಾಕೋತೀನಿ ಅನ್ನುವಂಥದ್ದು. ಆದರೆ ಒಬ್ಬ ಜ್ಯೋತಿಷಿಯಾಗಿ ಈ ರೀತಿ ನೀಚ ಕೃತ್ಯವನ್ನು ಎಸಗಿದಾನೆ ಅನ್ನುವಂಥದ್ದೇ ನಿಜಕ್ಕೂ ಒಂದು ರೀತಿ ನೋವಿನ ಸಂಗತಿ. ಇಂಥ ದುರುಳರು ತಾವೊಬ್ಬ ಜ್ಯೋತಿಷಿ ಎಂಬಂತೆ ಮುಖವಾಡವನ್ನು ಧರಿಸಿ ಈ ರೀತಿ ಜನರನ್ನು ಯಾಮಾರಿಸುವಂಥದ್ದು, ವಂಚಿಸುವಂಥದ್ದು, ಇದು ಅಕ್ಷಮ್ಯ ಅನ್ನುವಂಥ ಆಕ್ರೋಶದ ಮಾತುಗಳು ಕೇಳಿಬರ್ತಾ ಇದೆ ಸಾರ್ವಜನಿಕರಿಂದ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.